ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವಾನ್. ನಾನು ನಿಮ್ಮ ಮನೆ ಮಗ ಸೂರಜ್ ಕೂಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಬಂಧುಗಳಿಗೆ ನಮಸ್ಕಾರ. ಗೈಸ್, ನಾವು ಊರಿಂದ ಬಂದ್ಬಿಟ್ಟು ಮೇಲೆ ಟೆರೆಸ್ ಮೇಲೆ ಬಂದೆ. ಟೆರೆಸ್ ಮೇಲೆ ಯಾಕೆ ಬಂದೆ ಅಂತ ಹೇಳಿದ್ರೆ, ಗೋಧಿ ಹುಲ್ಲು ಇಟ್ಟಿದ್ರಲ್ವ, ಸೊ 2 ಡೇಸಿಂದ ನಾವು ನೀರು ಹಾಕಿರಲಿಲ್ಲ. ಇವತ್ತು ಡೇ 5 ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ ಎಲ್ಲ. ಡೇ 3 ನಾನು ಶನಿವಾರ ಊರಿಗೆ ಹೋಗ್ಬೇಕಾದ್ರೆ ನೋಡಿದೆ, ಬಟ್ ಮೊಳಕೆ ಏನೂ ಬಂದಿರಲಿಲ್ಲ, ಸ್ವಲ್ಪ ಬಂದಿತ್ತು. ಇವತ್ತು ಫುಲ್ ಸಖತ್ತಾಗಿ ಬಂದಿದೆ ಗೈಸ್. ಬನ್ನಿ ನಿಮಗೆ ಹೇಗಿದೆ ಅಂತ ತಿಳಿಸ್ತೀನಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನೂ ಫುಲ್ಲು ಎಲ್ಲ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದೊಂದು 3 ಇಂಚ್ ಬಂದಿದೆ ಗೈಸ್. ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಬಟ್ 1-2 ಬಾಟಲ್ ಚೆನ್ನಾಗಿ ಬಂದಿಲ್ಲ. ನೋಡೋಣ, ಇನ್ನೂ ಟೈಮ್ ಇದೆ ಅಲ್ವಾ. ಇನ್ನೂ ಹಬ್ಬಕ್ಕೆ 5 ಡೇಸ್ ಇದೆ. ನೋಡೋಣ 5 ಡೇಸಲ್ಲಿ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಗೈಸ್. ಇವತ್ತಿಗೆ 5 ಡೇಸು. 5 ಡೇಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೈಸ್. ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ದೇವ್ರ ಪೂಜೆ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ. ಯಾಕಂದರೆ 2 ದಿವಸದಿಂದ ಪೂಜೆ ಮಾಡಿರಲಿಲ್ಲ, ಅದರಿಂದ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡಿದ್ದೀನಿ. ನೋಡಿ ಹೇಗೆ ಕಾಣಿಸುತ್ತೆ. ಟಿಫನ್ ಎಲ್ಲ ಮಾಡಿದ್ದಾಯಿತು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬಂದೆ. ಜಿಮ್ಮಲ್ಲಿ ಮೊನ್ನೆ ಡೆಕೋರೇಷನ್ ಮಾಡಿದ್ದು ಸ್ಟ್ಯಾಂಡ್ ಎತ್ಕೊಂಬರ್ಬೇಕಾಗಿತ್ತು. ಸ್ಟ್ಯಾಂಡ್ ನಂದಲ್ಲ ಗಾಯ್ಸ್, ಬಾಡಿಗೆ ತಂದಿದ್ದಲ್ವಾ, ಸೊ ರಿಟರ್ನ್ ಕೊಡಬೇಕು. ಅದರಿಂದ ಎತ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಗಾಯ್ಸ್. ನಾನು ಸ್ಟ್ಯಾಂಡೆಲ್ಲ ಎತ್ಕೊಂಬಂದಮೇಲೆ ಆಮೇಲೆ ಸಿಗ್ತೀನಿ ಗಾಯ್ಸ್ ನಿಮಗೆ. ಗೈಸ್, ಲೈಫ್ ಹೇಗೆ ಅಂದರೆ, ವೀಕೆಂಡಲ್ಲಿ ಫುಲ್ಲು ಜೋಶು, ಫುಲ್ಲು ಖುಷು. ವೀಕ್ ಡೇಸ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಏನೋ ಒಂಥರ ಬೋರು, ಬೇಜಾರು, ಮತ್ತೆ ಅದೇ ಕೆಲಸ, ಅದೇ ವಾರ ಅನ್ನೋ ಥರ. ಆದರೆ ವೀಕೆಂಡ್ ಆದರೆ ಬಂತು, ಫುಲ್ ಡೇ ಎಂಜಾಯ್ ಮಾಡಿಕೊಂಡು ಆರಾಮಾಗಿರ್ಬೋದು. ಬಟ್ ಏನು ಎಂಜಾಯ್ ಮಾಡೋಕ್ಕೂ ಸಂಡೇ ನಾನ್ ವೆಜ್ ತಿನ್ನೋಂಗಿಲ್ಲ. ಸೊ ಇನ್ನೂ ಒಂದು 15 ಡೇಸ್ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ 1 ಮಂತ್ ತಿನ್ನೋಂಗಿಲ್ಲ. ಸೊ ಎಲ್ಲರೂ ಶ್ರಾವಣ ಆದಮೇಲೆ ತಿಂತಾರೆ. ಬಟ್ ಒಬ್ಬೊಬ್ಬರು ಗಣೇಶನ ಹಬ್ಬ ಮುಗಿಯೋ ತನಕ ತಿನ್ನಲ್ಲ. ನಾವು ಅಷ್ಟೇ ಗಣೇಶನ ಹಬ್ಬ ಮುಗಿಯೋ ತನಕ ತಿನ್ನಲ್ಲ. ಬಟ್ ತಿಂದಿರೇ ಇರೋಕ್ಕಾಗಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ, ಸೊ ಇರಲೇಬೇಕು. ಬಟ್ ನಿಮ್ಗೆ ಗೊತ್ತಿರೋಂಗೆ ನಾನಂತೂ ಫುಲ್ಲು ನಾನ್ ವೆಜ್ಗೆ ಸಖತ್ತು. ನಾನ್ ವೆಜ್ಗೆ ನಾನೇ ಅಂತಲ್ಲ, ಎಲ್ಲರೂ ಅಷ್ಟೇ. ನಾನ್ ವೆಜ್ಜು ಅಂದರೆ ತುಂಬ ಇಷ್ಟ. ನನಗೂ ಅಷ್ಟೇ. ನಾನ್ ವೆಜ್ ಇಲ್ಲದ್ರೆ ಇರೋಕ್ಕೆ ಆಗಲ್ಲ. ಒಂದಿನದಲ್ಲಿ ಏನಿಲ್ಲ ಅಂದ್ರೂ ನಾನ್ ವೆಜ್ ಇರಲೇಬೇಕು. ಬಟ್ ಸೋಮವಾರ ಶನಿವಾರ ತಿನ್ನಲ್ಲ. ಬಟ್ ಇನ್ನೆಲ್ಲ ಟೈಮಲ್ಲೂ ನಾನ್ ವೆಜ್ಜು ತಿಂತೀನಿ. ಇನ್ನೊಂದು, ನಾನು ಗುರುವಾರನೂ ನಾನ್ ವೆಜ್ ತಿನ್ನಲ್ಲ. ಸೊ ಅದರಿಂದ ಇನ್ನು ಬೇರೆ ಟೈಮಲ್ಲಿ 3 ಟೈಮು ನಾನ್ ವೆಜ್ ಇದ್ದರೆ ನಾನೇನು ಬೇಡ ಅಂತ ಹೇಳಲ್ಲ. ನಮ್ಮ ಮನೇಲಂತೂ ಮಾಡ್ತಾಯಿರ್ತಾರೆ ಗೈಸ್, ಯಾವಾಗಲೂ ಅಷ್ಟೇ. ಅದರಿಂದ ಶ್ರಾವಣ ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಚಿಕನ್ ಜಾಸ್ತಿ ದಿನ ತಿಂದಿರೋ ಇರೋಕ್ಕಾಗಲ್ಲ. ಬಟ್ ಏನಾದರೂ ತಿಂತಾನೇ ಇರಬೇಕು ಅನಿಸುತ್ತೆ. ತಿಂದಿರೋ ಬಿಟ್ಟರೆ ತಿನ್ನಬೇಕು ಅಂತ ಏನು ಅನಿಸಲ್ಲ. ಆದ್ದರಿಂದ ನನಗೇನು ಈಗ ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ, ಬಟ್ ಅನಿಸ್ತಾ ಇದೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಇನ್ನೂ 1 ಮಂತ್ ಇರಲೇಬೇಕು. ಸೊ ವರಲಕ್ಷ್ಮಿ ಹಬ್ಬ ಇನ್ನೇನು 1 ವಾರ ಇದೆ. ವರಲಕ್ಷ್ಮಿ ಹಬ್ಬ ಆದಮೇಲೆ ಇನ್ನೇನು ಶ್ರಾವಣ ಶನಿವಾರ ಇನ್ನು 2 ವಾರ ಇರುತ್ತೆ. ಆ 2 ವಾರನೂ ಮುಗಿದ್ಮೇಲೆ ಲಾಸ್ಟು ಇನ್ನೊಂದು ವಾರನೂ ಇರಲ್ಲ, 20 ಡೇಸ್ ಇರುತ್ತೆ ಗಣೇಶನ ಹಬ್ಬಕ್ಕೆ. ಗಣೇಶನ ಹಬ್ಬ ಮಾಡಿ ಗಣೇಶ ಇನ್ನೇನು ಬಿಡ್ತಾರೆ ಅಂತ ಟ್ಯಾಕ್ಟ್ರಿಗೆ ಎತ್ತಿಕ್ಕಿದ್ದಷ್ಟೇ. ನಾನ್ ವೆಜ್ ಮಾಡ್ಕೊಂಡು ತಿಂತಾಯಿರೋದು ಅಷ್ಟೇ ಗೈಸ್ ಕೆಲಸ. ಸೊ ಅದೇ ಶ್ರಾವಣ ವರ್ಷದ 365 ದಿವಸದಲ್ಲಿ ಶ್ರಾವಣ 1 ತಿಂಗಳು ತಿನ್ನಲ್ಲ, ಮತ್ತು ಕಾರ್ತಿಕ ಸೋಮವಾರ ಅದೊಂದು ತಿಂಗಳು ತಿನ್ನಲ್ಲ. ಮತ್ತು ಇನ್ನು ಅದು ಗುರುವಾರ, ಸೋಮವಾರ, ಶನಿವಾರ, ಮತ್ತು ಆ ಹಬ್ಬ ಈ ಹಬ್ಬ ಅಂಥೇಳಿ ಟೋಟಲಿ 100 ಡೇಸು ನಾನ್ ವೆಜ್ ತಿನ್ನಲ್ಲ. ಇನ್ನು 265 ಡೇಸಲ್ಲಿ ಅದೂ ಏನೋ ಮಿಸ್ ಆಗಿರುತ್ತೆ. ಅದರಿಂದ ನಾವು ಒಂದು 200 ಡೇಸ್ ತಿನ್ಬೋದು ನಾನ್ ವೆಜ್ಜು. ಬಟ್ 200 ಡೇಸ್ ತಿಂದ್ರೂ ನಮಗೆ ಸಮಾಧಾನ ಆಗೋಲ್ಲ. ಯಾಕಂದರೆ ನಾನ್ ವೆಜ್ ಅಲ್ವಾ, ತಿಂತಾನೇ ಇರಬೇಕು ಅನಿಸುತ್ತೆ. ಎಷ್ಟು ತಿಂದರೂ ಸಾಲಲ್ಲ. ಅದರಿಂದ ನಾನ್ ವೆಜ್ ಯಾವತ್ತೂ ಸಾಕು ಅನಿಸಲ್ಲ. ಬಟ್ ಬೇಳೆ ಸಾರು ಅನ್ನೋದ್ರೆ ಅಯ್ಯೋ ಯಾರು ತಿಂತಾರೆ ಅನಿಸ್ತಾರೆ. ಬಟ್ ನಾನ್ ವೆಜ್ ಅಲ್ವಾ, ಡೈಲಿ ತಿಂದ್ರೂ ಬೇಡ ಅನಿಸಲ್ಲ. ಬಟ್ ಯಾಕಂದರೆ ನಾನ್ ವೆಜ್ ಅಷ್ಟೊಂದು ಇದು. ಸೊ ಅದರಿಂದ ನಾನ್ ವೆಜ್ ಅಂದಮೇಲೆ ಎಲ್ಲರಿಗೂ ಇಷ್ಟ. ಸೊ ನನಗೂ ಅಷ್ಟೇ, ನನಗೂ ಇಷ್ಟ ಗೈಸ್. ನಾನು ಹಾಗೆ
ತರ್ಸ್ಡೇ ಒಂದು ಆರ್ಡ್ರ್ ಮಾಡಿದ್ದೆ ಅಲ್ವಾ ಜಿಮ್ಮಲ್ಲಿ ಇಂಡಿಪೆಂಡೆನ್ಸ್ ಡೇಗೆ. ಸೊ ಅದು ಸ್ಟ್ಯಾಂಡ್ಸ್ ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಯಾಕಂದರೆ ಸ್ಟ್ಯಾಂಡ್ಸ್ ನಾನು ರೆಂಟಿಗೆ ಬಾಡಿಗೆ ತಂದಿದ್ದು, ಅದರಿಂದ ಹೋಗ್ತಾಯಿದ್ದೀನಿ. ಸೊ ನಾನು ಬಾಡಿಗೆ ಇಸ್ಕೊಂಬಂದಿದ್ದು. ಮತ್ತು ನೆಕ್ಸ್ಟು ವರಲಕ್ಷ್ಮಿ ಹಬ್ಬಕ್ಕೂ ನನ್ನ ಹತ್ರ ಇಲ್ಲದೆ ಇರೋದು ಸ್ಟ್ಯಾಂಡ್ಸ್ನೆಲ್ಲ ನಾನು ರೆಂಟ್ಗೆ ತೊಗೊಂಬರಬೇಕು. ಸೊ ನಮ್ಮನೇಲೂ ಅಷ್ಟೇ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ನೋಡೋಣ ಯಾವ ಥರ ಅಂತ. ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ. ಒಂದು 3 to 5 ಎಲ್ಲ ರೆಡಿ ಇದೆ, ಬಟ್ ಯಾವುದು ಅಂತ ಫೈನಲ್ ಮಾಡಿಲ್ಲ. ಫೈನಲ್ ಮಾಡಿದಾಗ ನಾನು ನಿಮಗೆ ಯಾವುದು ಅಂತ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಗೈಸ್, ನನಗೂ ವರಲಕ್ಷ್ಮಿ ಬುಕ್ ಯಾವುದು ಆರ್ಡ್ರ್ ಬುಕ್ ಆಗಿಲ್ಲ. ಸೊ ಅದರಿಂದ ನಮ್ಮ ಮನೇಲೇ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋದು ಅಂತ. ಗೈಸ್, ನಾನು ನಮ್ಮ ತೋಟದ ಹತ್ರ ಬಂದಿದ್ದೆ. ತೆಂಗಿನ ಗರಿ ಬೇಕಾಗಿತ್ತು, ಕಿತ್ಕೊಂಡು ಹೋಗೋಣ ಅಂತ ಬಂದೆ. ತೆಂಗಿನ ಗರಿ ಏನಕ್ಕೆ ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಲೈಕ್ ವರಲಕ್ಷ್ಮಿ ಹಬ್ಬಕ್ಕೆ ಏನೋ ಒಂದು ಟ್ರೈ ಮಾಡೋಣ ಅಂತ ಗರಿ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಮರ ಫುಲ್ಲು ಎಲ್ಲ ದೊಡ್ಡದಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೊಂದು ಯಾವುದೋ ಒಂದು ಚಿಕ್ಕ ಮರ ಇತ್ತು, ಅದರಲ್ಲೇ ನಾನು ಕಿತ್ಕೊಂಡಿದ್ದೀನಿ. ಜಾಸ್ತಿ ಗರಿ ಕಿತ್ಕೊಂಡಿಲ್ಲ. ಸೊ ಇದು ಫುಲ್ಲು ಗ್ರೀನ್ ಅಂದರೆ ಎಳೆ ಗರಿ ಒಂದು 5 ಕಿತ್ಕೊಂಡಿದ್ದೀನಿ. ಆ್ಯಂಡ್ ಫುಲ್ಲು ಹಸಿರು ಅಂದರೆ ಸ್ವಲ್ಪ ಬಲ್ತಿರೋ ಗರಿ ಅದೊಂದು 10 ಪೀಸ್ ಕಿತ್ಕೊಂಡಿದ್ದೀನಿ. ಸೊ ಜಾಸ್ತಿ ಕಿತ್ಕೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ಇನ್ನೂ ಹಬ್ಬಕ್ಕೆ ಬೇಕಾದರೆ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಇದು ಟ್ರೈ ಮಾಡೋಕ್ಕಷ್ಟೇ ಅಲ್ವಾ. ಸೊ ಅದರಿಂದ ಇಷ್ಟೇ ಕಿತ್ಕೊಂಡಿರೋದು, ನಾನು ಜಾಸ್ತಿ ಕಿತ್ಕೊಂಡಿಲ್ಲ. ಓಕೆ ಗೈಸ್, ನಾನು ಇದೇನು ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಮನೆಗೆ ಹೋಗ್ಬಿಟ್ಟು ಟ್ರೈ ಮಾಡ್ತೀನಿ. ನಾನು ಏನಾಗುತ್ತೋ ಅದನ್ನು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್. ಹಾಯ್ ಗಾಯ್ಸ್, ನಾನು ಆಗಲೇ ಗರಿ ತೊಗೊಂಬರಕ್ಕೆ ಹೋಗಿದ್ದಾಗ ನಿಮ್ಗೆ ಹೇಳಿದೆ ಗರಿ ಏನಕ್ಕೆ ಅಂತ. ನಮ್ಮ ಬುಟ್ಟಿ ಕೇಳ್ತಾಯಿದ್ರು ಫ್ರೂಟ್ಸ್ ಆ್ಯಂಡ್ ತಿಂಡಿ ಎಲ್ಲ ಇಡೋಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ. ಅದರಿಂದ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಗರಿ ಎಲ್ಲ ತೊಗೊಂಬಂದೆ. ಈ ಥರ ಗರಿ ಇರುತ್ತಲ್ವ ಗೈಸ್, ಈ ಗರಿನ ಫಸ್ಟು ನೀವು ಅದು ಇದಿರುತ್ತಲ್ವ, ಗಂಟು ಥರ ಇರುತ್ತಲ್ವ, ಅದನ್ನು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿದಾದ್ಮೇಲೆ ನೆಕ್ಸ್ಟು ನೀವು ಆ ಕಡ್ಡಿ ಏನಿರುತ್ತೋ ಅದನ್ನ ಕಡ್ಡಿ ತೆಕ್ಕೊಂಬಿಡಿ. ಕಡ್ಡಿ ಬೇಡ, ಯಾಕಂದರೆ ಕಡ್ಡಿ ಇದ್ದರೆ ಬೆಂಡಾಗಲ್ಲ. ಕಡ್ಡಿ ಇಲ್ಲದ ನೋಡಿ ಗೈಸ್, ಹೆಂಗೆ ಬೇಕಾದ್ರೂ ಹಂಗೆ ಬೆಂಡಾಗುತ್ತೆ. ಸೊ ಅದರಿಂದ ಒಂದೇ ಸಮಕ್ಕೆ ಒಂದು 10 ಪೀಸ್ ಇನ್ನೊಂದು ಸೇಮ್ ಸೈಜಲ್ಲಿ ಒಂದು 20 ಪೀಸ್ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಒಂದೇ ಸೈಜಲ್ಲಿರಬೇಕು. ಸೊ ಅದರಿಂದ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಅರ್ಧ ಫಿನಿಶ್ ಮಾಡಿದ್ದೀನಿ. ಇನ್ನೂ ಮಾಡ್ತಾಯಿದ್ದೀನಿ. ಯಾವ ಥರ ಬರುತ್ತೆ ಅಂತ ಫೈನಲ್ ನಾನು ವಿಡಿಯೋ ಹಾಕ್ತೀನಿ ನೋಡಿ ಗೈಸ್. ಈಗಿರುತ್ತಲ್ವಾ, ಫಸ್ಟು ನೀವು 10 ಗರಿ ಫುಲ್ಲು ಜೋಡಿಸ್ಕೊಂಬಿಡಿ ಒಂದೇ ಸಮಕ್ಕೆ. 10 ಗರಿ ಆದಮೇಲೆ ಫಸ್ಟ್ ಒಂದು ಗರಿ ತೊಗೊಂಡು ಎಕ್ಸ್ಟ್ರಾ ಇರೋ ಗರಿನ, ಎಕ್ಸ್ಟ್ರಾ ಇರೋ ಗರಿನ ತೊಗೊಂಡು ನೋಡಿ ಗೈಸ್, ಫಸ್ಟು ನೀವು ಇದನ್ನು ಕೆಳಗಡೆ ಹಾಕಿದ್ರೆ ನೆಕ್ಸ್ಟಲ್ಲಿ ಇದ್ರ ಮೇಲೆ ಹಾಕಬೇಕು, ನೆಕ್ಸ್ಟ್ ಇದ್ರ ಕೆಳಗಡೆ ಹಾಕಬೇಕು. ಸೊ ಹಾಗೆ ಇದೇ ಥರ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟ್ ನಾನು ಆಲ್ರೆಡಿ ಇಲ್ಲಿ ಇದ್ರ ಮೇಲೆ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಇದು ಕೆಳಗಡೆ ತೊಗೊತಾ ಇದ್ದೀನಿ ನೋಡಿ. ಇದು ಕೆಳಗಡೆ ತೊಗೊಂಡ್ರೆ ನೆಕ್ಸ್ಟ್ ಇದು ಕವರ್ ಆಗುತ್ತೆ. ಸೊ ಅದರಿಂದ ಇದ್ರ ಕೆಳಗಡೆ ತೊಗೊಂಡು ನೆಕ್ಸ್ಟು ಒಂದು ಬಿಟ್ಟು ಮತ್ತೆ ಅದ್ರ ಕೆಳಗಡೆ, ನೆಕ್ಸ್ಟು ಒಂದು ಬಿಟ್ಟು ಮತ್ತೆ ಅದ್ರ ಕೆಳಗಡೆ, ನೆಕ್ಸ್ಟ್ ಅದೇ ಥರ ಎಲ್ಲ ತೊಗೊತಾ ಇರಬೇಕು. ಎಲ್ಲ ಥರ ತೊಗೊತಾ ಇದ್ದರೆ ನೋಡಿ ಫೈನಲಲ್ಲಿ ಲಾಸ್ಟಲ್ಲಿ ಈ ಥರ ಬರುತ್ತೆ ನಿಮಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೇಮ್ ಚಾಪೆ ಥರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್. ಇದೇ ಥರ ಎಲ್ಲನೂ ಅದೇ ಥರ ಮಾಡ್ಕೊಬೇಕು. ಸೊ ಸುಮ್ಮನೆ ಕುತ್ಕೊಂಡು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇದಾದರೂ ಟ್ರೈ ಮಾಡೋಣ ಅಂಥೇಳಿ ಸೊ ಗರಿ ಎಲ್ಲ ತೊಗೊಂಬಂತೆ ತೊಗೊಂಡು ಮಾಡ್ತಾಯಿದ್ದೀನಿ. ನಮ್ಮಮ್ಮ ವಾಕಿಂಗ್ ಹೋಗಿದ್ದಾರೆ. ನಮ್ಮಮ್ಮ ಬರೋಷ್ಟರಲ್ಲಿ ಇದನ್ನು ರೆಡಿ ಮಾಡಬೇಕು. ಅವ್ರಿಗೊಂಥರ ಖುಷಿ ಆಗುತ್ತೆ, ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾನೆ ಅಂತ. ಸೊ ಅದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿ ಬರಲಿ. ನಿಮಗೂ ಇದೇ ಥರ ಬೇಕಂದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ ಗೈಸ್. ಇಷ್ಟೇ, ಎಷ್ಟು ಈಸಿಯಾಗಿ ಮಾಡ್ಕೊಬೋದು, ಯಾವುದೂ ಕಷ್ಟ ಇಲ್ಲ ಗೈಸ್, ಎಲ್ಲ ಈಸಿ. ಬಟ್ ಮಾಡಬೇಕು ಅಷ್ಟೇ. ಮಾಡಿದ್ರೆ ಎಲ್ಲ ಈಸಿ, ಮಾಡಿಲ್ಲ ಅಂದರೆ ಎಲ್ಲ ಕಷ್ಟ. ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಲ್ಲ, ಅದೇ ಥರ ಎಲ್ಲನೂ. ಸೊ ಕಲಿಬೇಕು ಅಷ್ಟೇ ಗೈಸ್, ಕಲ್ತ ಮೇಲೆ ಎಲ್ಲ ಮಾಡ್ಕೊಬೋದು ನೋಡಿ. ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಆಗುತ್ತೆ. ಬಟ್ ಕುತ್ಕೊಂಡೇ ಮಾಡ್ಕೊಂಡಿದ್ರೆ ಬೆನ್ನೋ ಬರುತ್ತೆ ಗೈಸ್. ನೋಡ್ಕೊಂಡು ಮಾಡ್ಕೊಳ್ಳಿ ನೀವು. ಹಬ್ಬಕ್ಕೆ ಚೆನ್ನಾಗಿರುತ್ತೆ, ಗ್ರೀನರಿ. ಸೊ ನ್ಯಾಚುರಲ್ ಆಗಿರುತ್ತೆ. ನೀವು ಸ್ಟೀಲು
ಅದು ತಾಮ್ರ ಅದು ಪ್ಲೇಟಲ್ಲಿ ಇಡೋ ಬದಲು ನೋಡಿ ಇದು ನ್ಯಾಚುರಲಾಗಿ ಸಖತ್ತಾಗಿರುತ್ತೆ. ಸೊ ಇದು ಲಾಸ್ಟ್ ಒನ್ನು ನಾನು ಹಾಕ್ಕೊತಾ ಇರೋದ್ರಿಂದ ಮತ್ತು ಇದನ್ನು ನೀವು ಒಂದು ಲೆವೆಲ್ಗೆ ಅಂದರೆ ಸೆಂಟ್ರಿಗೆ ತೊಗೊಂಬರ್ಬೇಕು. ಯಾಕಂದರೆ ಅದು ನಾವು ಬುಟ್ಟಿ ಥರ ಮಾಡಬೇಕಾಗುತ್ತಲ್ವ, ಅದರಿಂದ ಇದು ಒಂದು ಸೈಡ್ಗೆ ಹೋಗ್ಬಿಡುತ್ತೆ. ಸೊ ಅದರಿಂದ ಒಂದು ಸೆಂಟ್ರಿಗೆ ತೊಗೊಂಬರ್ಬೇಕು. ನೋಡಿ ಇದು ಗ್ಯಾಪ್ ಜಾಸ್ತಿ ಇದೆ, ಇದು ಗ್ಯಾಪ್ ಇಷ್ಟೆಷ್ಟು ಕಮ್ಮಿ ಇದೆ. ಸೊ ಅದರಿಂದ ಎಲ್ಲ ಒಂದು ಸ್ವಲ್ಪ ಈ ಸೈಡ್ಗೆ ಹೇಳ್ಕೊಳ್ಳೋಣ. ಸೊ ಏನೂ ಆಗೋಲ್ಲ ಗೈಸ್, ಆರಾಮ್ಸೆ ಬರುತ್ತೆ. ನೋಡಿ ನಾವು ಪಿನ್ ನೋಡ್ದಲೇ ಏನೂ ಇಲ್ಲ. ಪಿನ್ನು ಲಾಸ್ಟಲ್ಲಿ ಅದು ಬುಟ್ಟಿ ಮಾಡಬೇಕಾದ್ರೆ ನಾನು ಪಿನ್ನೂ ಆ್ಯಡ್ ಮಾಡ್ತೀನಿ. ನೋಡಿ ಈಗ ಫೈನಲ್ಲು ಜಸ್ಟ್ ಇಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಗೈಸ್, ನಾನೆಲ್ಲ ಅರ್ಧಂಬರ್ಧ ಮಾಡ್ತೀನಿ, ಬಟ್ ಇದಾದರೂ ಒಂದು ಫುಲ್ ಕಂಪ್ಲೀಟ್ ಮಾಡ್ತೀನಿ. ನೀವು ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಇನ್ನೂ ಏನಾದರೂ ಮಾಡಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ಬಟ್ ಇದು ಹೇಗಿದೆ ಅಂತ ಮಾತ್ರ ನನಗೆ ಎಲ್ಲರೂ ಕಮೆಂಟ್ ಮಾಡಬೇಕು, ನನಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಬಟ್ ನೀವು ಕಮೆಂಟ್ ಮಾಡಿಲ್ಲ ಅಂದರೆ ನನಗೇನು ಗೊತ್ತಾಗಲ್ಲ. ಸೊ ಅದರಿಂದ ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ. ನೋಡಿ ಈಗ ಫೈನಲಿ ಈಗ ರೆಡಿಯಾಗಿದೆ. ಇದು ಸೆಂಟ್ರಿಗೆ ಬರುತ್ತೆ ಬುಟ್ಟಿ. ಸೊ ಇದೆಲ್ಲ ನಾನು ಈಗ ಪಿನ್ ಮಾಡ್ತೀನಿ. ಪಿನ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ ನಾನು ಪಿನ್ ಮಾಡ್ತೀನಿ ಗೈಸ್. ಸ್ಟಾಪ್ ಗೈಸ್. ನೋಡಿ ನಾನು ನೆಕ್ಸ್ಟು ಪಿನ್ ನೋಡ್ಕೊಳ್ತಾ ಇದ್ದೀನಿ ಗೈಸ್. ಏನಂದರೆ ಪಿನ್ ಇಲ್ಲ ಅಂದರೆ ಪಿನ್ ಹೊಡಿಯೋಕ್ಕೆ ಆಗೋದೇ ಇಲ್ಲ. ಸೊ ಅದರಿಂದ ಪಿನ್ ಇರಲೇಬೇಕು. ನೋಡಿ ಎಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಪಿನ್ ಮಾಡ್ಕೊಬೇಕು. ಅದೇ ಥರ 3 ಕಡೆನೂ ಮಾಡ್ಕೊಬೇಕು, 4 ಕಡೆನೂ ಮಾಡ್ಕೊಬೇಕು. 3 ಕಡೆ ಅಂದರೆ ನಾನು ಆಲ್ರೆಡಿ ಒಂದು ಫಸ್ಟ್ ಮಾಡಿದೆ. ಸೊ ಅದರಿಂದ ಇನ್ನು 3 ಕಡೆ ಬೇರೆ ಅನಿಸುತ್ತೆ, 1 2 3. ಸೊ ಅದರಿಂದ ಎಲ್ಲನೂ ಸೇಮು. ಫಸ್ಟ್ ಒಂದು ತೊಗೊಳ್ಳಿ ನೋಡಿ ಹಿಂಗೆ. ಅದೇ ಥರನೇ ನೀವು ಒಳಗಡೆ ಆದರೂ ಹೊಡ್ಕೊಬೋದು, ಈಚೆ ಆದರೂ ಹೊಡ್ಕೊಬೋದು. ಸೊ ನೋಡಿ ಅದೇ ಥರನೇ ಎಲ್ಲನೂ ಹಿಂಗೆ ಪಿನ್ ಮಾಡ್ಕೊಬೇಕು, ಒಂದಾದ್ಮೇಲೆ ಒಂದು. ಸೊ ಚೆನ್ನಾಗಿ ಬರುತ್ತೆ ನೋಡಿ ಗೈಸ್. ನೀವು ಟ್ರೈ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರೋಲ್ಲ ಸೆಕೆಂಡ್ರಿ ಗೈಸ್, ಟ್ರೈ ಮಾಡೋದು ಮಾಡೋಣ. IAS IPS ಎಕ್ಸಾಮ್ ಎಲ್ಲರೂ ಬರೀತಾರೆ, ಬಟ್ ಎಲ್ಲರೂ ಸೆಲೆಕ್ಟ್ ಆಗೋಲ್ಲ. ಯಾರು ಸೆಲೆಕ್ಟ್ ಆಗಬೇಕೋ ಅವ್ರು ಮಾತ್ರ ಆಗೋದು. ಸೊ ಅದರಿಂದ ನಾವು ಅಷ್ಟೇ ಎಲ್ಲನೂ ಟ್ರೈ ಮಾಡೋಣ, ಯಾವುದಾಗುತ್ತೋ ಅದು ಮಾಡೋಣ ಅಷ್ಟೇ. ನೋಡಿ 2 ಸೈಡ್ ಆಯಿತು. ಈಗ ಲಾಸ್ಟ್ ಇನ್ನು 2 ಸೈಡ್ ಇದೆ. ಗೈಸ್ ಏನು ಈ ಥರ ಹರಡ್ಕೊಳ್ತಾ ಇದೆ ಅಂದರೆ ಲೈಕ್ ತಾವರೆ ಥರ ಫುಲ್ಲು ಹಿಂಗೆ ಅಗಲನೇ ಇದೆ ಅಂತ ನೋಡಬೇಡಿ. ಬಟ್ ಏಕೆ ಅಂತ ಹೇಳಿದ್ರೆ ಅದಿನ್ನೂ ಕೆಲಸ ಇದೆ, ಫೈನಲ್ ಆಗೋ ತನಕ ನಿಮಗೆ ಏನಿದೆ ಹಿಂಗೆ ಬಂದಿದೆ ಅಂತ ಅಂದ್ಕೊಳ್ತೀರಾ. ಬಟ್ ನಿಮಗೂ ಮಾಡೋಕ್ಕೆ ಇಷ್ಟ ಆಗಲ್ಲ. ಬಟ್ ಫೈನಲ್ ಎಲ್ಲ ಆದಮೇಲೂ ನಿಮಗೂ ಇಷ್ಟ ಆಗುತ್ತೆ. ಪರವಾಗಿಲ್ಲ ಚೆನ್ನಾಗಿದೆ, ನಾವು ಮಾಡ್ಕೊಳ್ಬೋದು ಅಂತ ನಿಮಗೂ ಇಷ್ಟ ಆಗುತ್ತೆ. ಬಟ್ ಫೈನಲ್ ಆಗೋ ತನಕ ನೋಡ್ತಾ ಇದ್ರಿ ಗೈಸ್. ನೋಡಿ ಬುಟ್ಟಿ ಇನ್ನೂ ರೆಡಿ ಇಲ್ಲ, ಬಟ್ ಫೈನಲ್ ಇನ್ನೊಂದು ಟಚ್ ಇದೆ. ಸೊ ಅದಾದಮೇಲೆ ಬುಟ್ಟಿ ಫೈನಲಿ ರೆಡಿ ಆಗುತ್ತೆ. ನೋಡಿ ಈಗ ಜಸ್ಟ್ ಈಗ ಬಂದಿದೆ. ನಾನೀಗ ಫೈನಲ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೋಡಿ ಎಳೆ ಗರಿ ಸ್ವಲ್ಪ ಡಾರ್ಕ್ ಗ್ರೀನ್ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಅದನ್ನು ನೋಡಿ ಫೈನಲಿ ಬುಟ್ಟಿ ರೆಡಿ ಇದೆ. ಬಟ್ ಆದರೂ ಏನೋ ಒಂದು ಮಿಸ್ಸಿಂಗ್ ಥರ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ಅಷ್ಟೊಂದು ವೆಯ್ಟ್ಲೆಸ್ ಇರುತ್ತೆ ಗೈಸ್, ಯಾಕಂದರೆ ಇದರಲ್ಲಿ ಕಡ್ಡಿ ಇರಲ್ಲ, ಏನಿರಲ್ಲ. ಸೊ ಅದರಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಬ್ಯಾಕ್ ಸೈಡು ನೋಡ್ಬೋದು, ನೋಡಿ ಫ್ರಂಟಲ್ಲೂ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಉಯ್ಯಾಲೆ ಥರ ಇದೆ. ಸೊ ಇದು ಫೈನಲ್ ಇನ್ನೊಂದು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನೋಡಿ ಈಗ ಅದು ನಿಮಗೆ ತೋರಿಸ್ತೀನಿ. ನೋಡಿ ಒಂದು ಗರಿ ತಗೊಳ್ಳಿ. ಸೊ ನೋಡಿ ಒಂದು ಗರಿ ತಗೊಂಡು ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಗೈಸ್, ಇದು ಏನಿಲ್ಲ ಗೈಸ್, ಹಬ್ಬ ಅಂದರೆ ಒಂದು ಬುಟ್ಟಿಗೆ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ನೋಡಿ ಫೈನಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಮಾಡೋದು ಒಂದು ಸತಿ ಅಲ್ವಾ. ಸೊ ಚೆನ್ನಾಗಿರಬೇಕು, ಅದರಿಂದ ನೋಡಿ ಇದು ಮಾಡ್ಕೊಳ್ಳಿ. ನಾನು ಏನು ಮಾಡಿದೆ ಅಂದರೆ ಫೈನಲಿ ಫ್ಲವರು ಗರಿಯಲ್ಲೇ ಮಾಡಿದೆ ನಾನು ನೋಡಿ. ಸೊ ಅದು ಇರಲ್ಲ, ಅದರಿಂದ ಒಂದು ಪಿನ್ನ ಹೊಡ್ಕೊಂಬಿಡೋಣ. ಪಿನ್ ಹಾಕಿದ್ರೆ ಇರುತ್ತೆ. ಸೊ ಅದರಿಂದ ಇದು ಎಕ್ಸ್ಟ್ರಾ ಏನಿರುತ್ತೆ ಅಲ್ವಾ, ಅದನ್ನ ಬೇಕಾದ್ರೆ ನೀವು
ಕಟ್ ಮಾಡ್ಕೊಂಬಿಡಿ ಬೇಡ ಅಂದರೆ. ನೋಡಿ ಗಾಯ್ಸ್, ಫೈನಲಿ ಬುಟ್ಟಿ ಎಷ್ಟು ಬ್ಯೂಟಿಫುಲ್ಲಾಗಿ ಆ್ಯಂಡ್ ನ್ಯಾಚುರಲ್ಲಾಗಿ ಎಷ್ಟು ಸಖತ್ತಾಗಿ ಬಂದಿದೆ. ವರಲಕ್ಷ್ಮಿ ಹಬ್ಬಕ್ಕೆ ನೀವು ಇದೇ ಥರ ಬುಟ್ಟಿನ ಯೂಸ್ ಮಾಡಿ, ಪ್ಲಾಸ್ಟಿಕ್ಸು ಆ್ಯಂಡ್ ಸ್ಟಿಲ್ಸ್ ಎಲ್ಲ ಯೂಸ್ ಮಾಡಿಬಿಡಿ. ನೋಡಿ ನ್ಯಾಚುರಲ್ಲಾಗಿ ತೆಂಗಿನಗರಿ ಬುಟ್ಟಿಯೇ ಯೂಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡ್ತೀನಿ. ಆ್ಯಂಡ್ ನೋಡಿ, ನೀವು ಮಾಡ್ಕೊಬೋದು, ಏನು ಕಷ್ಟ ಇಲ್ಲ. ಬಟ್ ಗರಿ ಸಿಗಬೇಕಷ್ಟೇ, ಗರಿ ಸಿಕ್ಕರೆ ಆರಾಮಾಗಿ ಮಾಡ್ಕೊಬೋದು. ಈ ಬುಟ್ಟಿ ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ ಮಾಡಿ, ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಇನ್ಯಾವ್ಯಾವ ಥರ ಯಾವ್ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನೆಲ್ಲ ಮಾಡಿ ಪ್ರಣಯ ಅರಳುವ ಸಮಯ. ಕೈಸ್ ಬುಟ್ಟಿ ಎಲ್ಲ ಮಾಡಿದ್ದಾಯಿತು. ನಮ್ಮಮ್ಮ ಈಗ ಕಜ್ಜಾಯ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ನೋಡಿ ನಮ್ಮಮ್ಮ ಕಜ್ಜಾಯ ಹಾಕ್ತಾಯಿದ್ದಾರೆ. ಹೋಮ್ ಮೇಡ್ ಅಲ್ವಾ ಕಜ್ಜಾಯ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಕೆಂಪಗೆ ಚೆನ್ನಾಗಿದೆ. ಕೈಸ್ ನಾನು ಇವತ್ತು ಟುಡೇ ಇನ್ನೊಂದು ಟ್ರೈ ಮಾಡ್ತಾಯಿದ್ದೀನಿ. ಏನಂತಂದರೆ ಕಳಶ, ಕುಬೇರ ಕಳಶ ಅಂತ. ಸೊ ಇದು ಮನೆಯಲ್ಲೇ ಮೇಕಿಂಗ್ ಮಾಡ್ಬೋದು. ಸೊ ಅದರಿಂದ ಮಾಡ್ತಾಯಿದ್ದೀನಿ. ನಾರ್ಮಲ್ ಪೇಪರ್ ಪ್ಲೇಟ್ ಶೋರಲ್ಲೆಲ್ಲ ಸಿಗುತ್ತೆ. ಪೇಪರ್ ಜೊನ್ನೆ ಅಂತ ಹೇಳಿದ್ರೆ ಅವರೇ ಕೊಡ್ತಾರೆ. ಸೊ 70 ರುಪೀಸು 50 ಪೀಸಸ್ ಬರುತ್ತೆ. ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ನೀವು ಫಸ್ಟು ತೊಗೊಂಬಂದು, ಸೊ ಅದು ಸಿಂಗಲ್ ಇರುತ್ತಲ್ವ ಜೊನ್ನೆ, ಸಿಂಗಲ್ ಇರೋದನ್ನ ಡಬಲ್ ಮಾಡ್ಕೊಬೇಕು. ಸೊ ಒಂದು ಉಲ್ಟಾ ಒಂದು ಸೀರೆ ಹಾಕ್ಕೊಬೇಕು. ಸೊ ನೋಡಿ ಈ ಥರ ಪಿನ್ ಮಾಡ್ಕೊಬೇಕು. 3 ಸೈಡಾದರೂ ಮಾಡ್ಕೊಬೋದು, ಫುಲ್ಲಾದ್ರು ಮಾಡ್ಕೊಬೋದು. ಸೊ ಗಮ್ಗಿಂತ ಪಿನ್ನೇ ಬೆಸ್ಟು ಅಂತ ಪಿನ್ ನೋಡ್ಕೊಬೋದು. ಸೊ ಅದರಿಂದ ಪಿನ್ ನೋಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು 6, 8, 10 ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಫಸ್ಟ್ ನಾನು 6 ಮಾಡ್ತಾಯಿದ್ದೀನಿ. 6 ಜೊನ್ನೆ. ಸೊ ಅದರಿಂದ ನೋಡಿ ನಾನು ಹಾಕ್ಕೊಳ್ತಾಯಿದ್ದೀನಿ. ಗ್ಲೂ ಗಮ್ ಹಾಕ್ಕೊಳ್ತಾಯಿದ್ದೀನಿ. ಸೊ ಟೈಟಾಗಿ ಗಟ್ಟಿಯಾಗಿರ್ಬೇಕಲ್ವಾ. ಸೊ ಯಾಕಂದರೆ ಇದು ಏನೂ ಇರಲ್ಲ, ಅದರಿಂದ ಬಿದ್ದೋಗುತ್ತೆ. ಸೊ ಅದರಿಂದ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಗಮ್ ಹಾಕ್ಕೊಳ್ತಾಯಿದ್ದೀನಿ. ನೋಡಿ ಗೈಸ್, ಈ ಥರ 1, 2, 3, 4, 5 ಆಗಿದೆ. ನಾನು ಇನ್ನೊಂದು ಹಾಕ್ಕೊಂಡ್ರೆ ಸೊ ಲಾಸ್ಟ್ಗೆ ಆಗುತ್ತೆ. ನೆಕ್ಸ್ಟು ಈ ಸ್ಟೆಪ್ಗೆ ಇನ್ನೊಂದು 8 ಆಗುತ್ತೆ, ಈ ಸ್ಟೆಪ್ಗೆ 10 ಆಗುತ್ತೆ. ಸೊ ನಾನು ಎಲ್ಲ ಮಾಡ್ತೀನಿ. ಇದೇನಿದು ಕಳಶ ಅಂತ ಹೇಳ್ತಾರೆ, ವೆಯ್ಟಾಗಿದೆ ಅಂತ ನೋಡ್ತಾ ಇದ್ದೀರಾ. ವೆಯ್ಟ್ ಮಾಡಿ ಅದು ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ನಾನು ಅದು ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತೀನಿ ಹೇಗೆ ಅಂತ. ಈಗ ಫುಲ್ಲು ವೈಟೇ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಕಳಶ ವೈಟ್ ಕಲರ್ ಬರುತ್ತಾ ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಕಳಶ ಯಾವ ಕಲರ್ ಅಂತ. ಸೊ ಅದು ನಾನು ಮಾಡಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಬರುತ್ತೆ ಅಂತ. ಗೈಸ್ ನೋಡಿ, ಫೈನಲಿ ಕಳಶ ರೆಡಿ ಆಗ್ತಾಯಿದೆ. ಸೊ ಕಳಶಕ್ಕೆ ಫೈನಲಿ ಗೋಪುರ ಇಡಲೇಬೇಕು, ಇಲ್ಲೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಸೊ ಅದರಿಂದ ನಾನು ಲಗ್ನ ಪತ್ರಿಕೆಯಲ್ಲೇ ಕಳಶನೂ ಗೋಪುರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಅದು ಅಷ್ಟೇ ಒಂದೇ ಸಮ ಇರಬೇಕು, ಅಂದರೆ ಸ್ವಲ್ಪ ಕ್ರಾಸಾಗಿ ಕಾಣಿಸುತ್ತೆ. ಅದರಿಂದ ನಾನು ಒಂದೇ ಸಮಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ನೆಕ್ಸ್ಟು ನಾನು ನೆಕ್ಸ್ಟ್ ಅದು ಚೆನ್ನಾಗಿ ಇದು ಮಾಡ್ಕೊಂಡಿದ್ದಲ್ವ, ಅದ್ರ ಮೇಲೆ ನೋಡಿ ಗೈಸ್ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಫೈನಲಿ ಪೇಸ್ಟ್ ಮಾಡ್ಕೊಂಡಾಗ ನೋಡಿ ನಿಮಗೆ ಈ ಥರ ಲುಕ್ ಬರುತ್ತೆ. ಸೊ ಇದೇ ಥರ ನಾವು ಇನ್ನೂ 5 ಸ್ಟ್ಯಾಂಡ್ಸ್ ಮಾಡ್ಕೋಬೇಕು. ಈಗ ಒಂದು ಸ್ಟ್ಯಾಂಡ್ ರೆಡಿ ಇದೆ. ಸೊ ಇನ್ನೊಂದು ರೆಡಿ ಮಾಡ್ತೀನಿ. ಇನ್ನು 4 ಸ್ಟ್ಯಾಂಡ್ಸ್ಗೂ ಇನ್ನೊಂದು ಪೇಪರ್ ಬೇಕಾಗುತ್ತೆ. ಸೊ ಅದನ್ನು ತಗೊಂಡ್ಮೇಲೆ ಫುಲ್ ಎಲ್ಲ ಮಾಡಿಬಿಟ್ಟು ನಿಮಗೆ ಫೈನಲಿ ಹೇಗಿದೆ ಅಂತ ತಿಳಿಸ್ತೀನಿ. ನೀವು ಮನೆಯಲ್ಲೇ ಮಾಡ್ಕೊಬೋದು, ವೆರಿ ಸಿಂಪಲ್ ಇರುತ್ತೆ ಅಷ್ಟೇ, ಕಷ್ಟ ಏನಿಲ್ಲ. ಸೊ ನೋಡಿ, ಇದು ನಾನು ಫೈನಲಿ ಇದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ B7000 ಗೈಸ್ ಇದ್ರ ನೇಮು. ಫುಲ್ಲು ಸ್ಟ್ರಾಂಗ್ ಇದೆ ನೋಡಿ. ನೀವು ನೋಡ್ತಾ ಇರ್ಬೋದು, ಫೈನಲಿ ಒಂದು ಕಳಶ ರೆಡಿ ಮಾಡಿಬಿಟ್ಟೆ. ಇನ್ನೂ ಇದೇ ಥರ ಟೋಟಲಿ 5 ಸ್ಟ್ಯಾಂಡ್ಸ್ ಮಾಡ್ಕೊಬೇಕು. ಟೋಟಲಿ 3 and 3 ಇಡೋಕ್ಕೆ ಒಂದು 6, 8, 10. ಸೊ ಇದಕ್ಕೆ ನೆಕ್ಸ್ಟು ಫೈನಲ್ಲು ಗೋಲ್ಡ್ ಸ್ಪ್ರೇ ಮಾಡಿದ್ರೆ ಇದು ಕಳಶ ರೆಡಿ ಗಾಯ್ಸ್. ನೋಡಿ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಕಳಶನೂ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ರೆಡಿ ಇದೆ. ಬಟ್ ಅದು ಗೋಲ್ಡ್ ಪಾಲಿಶ್ ಒಂದು ಮಾಡಬೇಕು. ಅದನ್ನು ಮಾಡಿದ್ರೆ ಫೈನಲ್ ಎಲ್ಲ ರೆಡಿ ಆಗುತ್ತೆ.
ನಾನು 3 ಪೀಸ್ ಮಾಡ್ಕೊಂಡಿದ್ದೀನಿ. ಸಾಕು, ಜಾಸ್ತಿ ಇಟ್ಟಿದ್ರೆ ಅದು ವೆಯ್ಟ್ಲೆಸ್ ಇರುತ್ತಲ್ಲ ಅದರಿಂದ ಬಿದೋಗುತ್ತೆ ಅಂತ, ಅದರಿಂದ ನಾನು 3 ಪೀಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಮಾತ್ರ ಫೈನಲ್ ಎಲ್ಲ ಆಗಿದೆ. ಸೊ ಅದು ಲುಕ್ಕಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಫುಲ್ ಫಿನಿಶಿಂಗ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನಿದು ಆಮೇಲೆ ಗೋಲ್ಡ್ ಪಾಲಿಶ್ ತಂದ್ಬಿಟ್ಟು ಗೋಲ್ಡ್ ಸ್ಪ್ರೇನೂ ಬರುತ್ತೆ, ಪಾಲಿಶು ಬರುತ್ತೆ. ಗೋಲ್ಡ್ ಸ್ಪ್ರೇ ತೊಗೊಂಬಂದು ಹೊಡೆದ್ಬಿಟ್ಟು ನಾನು ನಿಮಗೆ ಹೇಗೆ ಬಂದಿದೆ ಫೈನಲ್ ಲುಕ್ಕು ಅಂತ ನಾನು ನಿಮ್ಗೆ ಇದು ವಿಡಿಯೋ ಮಾಡಾಕ್ತೀನಿ. ನೀವು ಬೇಕಾದ್ರೆ ಮನೇಲಿ ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಈಸಿ, ಬಟ್ ಟೈಮ್ ಕೊಟ್ಬಿಟ್ಟು ಮಾಡಬೇಕು ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ಗೈಸ್ ನೋಡಿ, ಕಳಶ ಫುಲ್ ರೆಡಿಯಾಗಿದೆ. ಫಿನಿಶಿಂಗ್ ಎಷ್ಟು ಸಖತ್ತಾಗಿ ಬಂದಿದೆ. ನನಗಂತೂ ಸಖತ್ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿರ್ಬೋದು. ಗೈಸ್ ನೋಡಿ, ನಮ್ಮಮ್ಮ ಬೂಂದಿ ಮಾಡ್ತಿದ್ದಾರೆ. ಬೂಂದಿ ಹೆಂಗೆ ಮಾಡೋದು ಅಂತ ನಮ್ಮಮ್ಮ ಹೇಳ್ತಾರೆ, ಬನ್ನಿ ಗೈಸ್. ನೋಡಿ ಫ್ರೆಂಡ್ಸ್, ಬೂಂದಿಗೆ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಬಟ್ಲು ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಅಷ್ಟೇ, ಸ್ವಲ್ಪ ಸೋಡಾ, ಫುಡ್ ಕಲರ್, ಕೇಸರಿ ಕಲರ್ ಹಾಕಿ ಚೆನ್ನಾಗಿ ಹಿಟ್ಟು ಮಾಡ್ಕೊಬೇಕು ಫ್ರೆಂಡ್ಸ್. ಒಂದು ಅದಕ್ಕೆ ಕಲಿಸ್ಕೊಬೇಕು. ಅದು ಬೂಂದಿ ಅದಕ್ಕೆ ಬೂಂದಿ ಹಾಕೋದಕ್ಕೆ ಅದು ಅದ ಕರೆಕ್ಟಾಗಿರಬೇಕು ಫ್ರೆಂಡ್ಸ್. ನೋಡಿರಿ, ಈ ಅದ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ನೋಡಿ, ನಾನು ಎಣ್ಣೆಗೆ ಬಿಡ್ತೀನಿ ಫ್ರೆಂಡ್ಸ್. ಇದು ಬೂಂದಿ ಕಾಳು ಹೇಗೆ ಬರುತ್ತೆ ಅಂತ ನೋಡಿ. ಅದು ಗಟ್ಟಿಯಾಗೂ ಇರಬಾರ್ದು, ಮೆತ್ತಗೂ ಇರಬಾರ್ದು, ಆ್ಯಂಡ್ ಜಾಸ್ತಿ ನೀರು ಥರನೂ ಇರಬಾರ್ದು. ದೋಸೆ ಹಿಟ್ಟು ಥರ ಸ್ವಲ್ಪ ಮೀಡಿಯಮಾಗಿ ಚೆನ್ನಾಗಿರಬೇಕು. ಯಾಕಂದರೆ ನಾವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಕರೆಕ್ಟಾಗಿ ಬರಬೇಕು. ನೋಡಿ ಇಲ್ಲಿ ಹೇಗೆ ಬಂದಿದೆ ಅಂತ ನಮ್ಮಮ್ಮ ಈಗ ಹಾಕ್ತಾಯಿದ್ದಾರೆ ನೋಡಿ. ಈ ಥರ ಚೆನ್ನಾಗಿರಬೇಕು. ಈ ಥರ ಇರಬೇಕು ಫ್ರೆಂಡ್ಸ್. ಅದು ನಾವು ಬಾಣಲೆಯಲ್ಲಿ ಹಾಕಿದ ತಕ್ಷಣ ಅದು ಮೇಲೆ ಬರಬೇಕು. ನಾನು ಅದು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರು ಅಷ್ಟೇ ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪ ಒಂದು 1% ಹಾಕ್ಕೊಬೇಕು ಅಷ್ಟೇ, ಜಾಸ್ತಿ ಹಾಕ್ಕೊಬಾರ್ದು. ಜಾಸ್ತಿ ಹೆವಿ ಕಲರ್ ಆದರೂ ಚೆನ್ನಾಗಿರಲ್ಲ. ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇದರಲ್ಲಿ ನೋಡಿ ಗಾಯ್ಸ್, ಒಂದು 1/2 kg ಕಡಲೆ ಹಸಿಟ್ಟಲ್ಲಿ ಒಂದು 2 kg ಬೂಂದಿ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಬಟ್ ಈಗ ಇದರಲ್ಲೇ ಒಂದು 3 kg ಆಗುತ್ತೆ. ನೋಡೋಣ ಬನ್ನಿ. ಎಣ್ಣೆಯಲ್ಲಿ ಎಣ್ಣೆ ಎಲ್ಲ ರೆಡಿ ಇದೆ. ಸೊ ಬೂಂದಿ ಸಖತ್ತಾಗಿ ಬರ್ತಾಯಿದೆ. ನಮ್ಮಮ್ಮ ಟ್ರೈ ಮಾಡ್ತಾಯಿದ್ದಾರೆ ಹೇಗೆ ಬರ್ತಾಯಿದೆ ಅಂತ. ನೋಡಿ, ಇದು ಒಂದು ಜಲ್ರ ಬೂಂದಿ ಹಾಕೋಕ್ಕೆ, ಆ್ಯಂಡ್ ಬೂಂದಿ ಹಾಕ್ತಾರೆ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಬೂಂದಿ ತಗೊಂಡು ಮಾಡ್ಕೊಂಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬೂಂದಿ ಹಾಕ್ತಾರೆ ಹೇಗೆ ಬರುತ್ತೆ ಅಂತ. ಅದು ಕ್ರಿಸ್ಪಿಯಾಗಿ ಇರಬೇಕು ಗೈಸ್, ಇಲ್ಲಾಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಆಮೇಲೆ ಪಾಕದಲ್ಲಿ ಹಾಕ್ದವೂ ಅದು ಮೆತ್ತಗಾಗುತ್ತೆ. ಸೊ ಫಸ್ಟು ಕ್ರಿಸ್ಪಿಯಾಗೇ ಬರುತ್ತೆ. ಈಗ ನೋಡ್ಕೊಳ್ಳಿ ನಮ್ಮಮ್ಮ ಹಾಕ್ತಾರೆ ಬೂಂದಿ ಹೇಗೆ ಬರುತ್ತೆ ಅಂತ. ನೋಡಿ ಗೈಸ್, ಬೂಂದಿ ಸೀಟೆಲ್ಲ ರೆಡಿ ಇದೆ. ಈಗ ಪ್ಯಾನಲಲ್ಲಿ ಹಾಕ್ತಾರೆ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಗೈಸ್ ಹೇಗೆ ಬರ್ತಾಯಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಹಾಕಿದ ತಕ್ಷಣ ಮೇಲೆ ತೇಲಬೇಕು. ಬಾಣಲಿ ಕಚ್ಕೊಂಡ್ರೆ ಚೆನ್ನಾಗಿ ಬರಲ್ಲ. ನೋಡಿ, ಎಲ್ಲ ಫುಲ್ಲು ಮೇಲೆ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಸತಿಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಬೇಕು ಅಷ್ಟೇ ಗೈಸ್, ಜಾಸ್ತಿನೂ ಹಾಕ್ಕೊಳಂಗಿಲ್ಲ. ಜಾಸ್ತಿ ಹಾಕ್ರೆ ಏನಾಗುತ್ತೆ ಅಂದರೆ ಎಲ್ಲ ಬಾಣಲಿ ಕಚ್ಕೊಂಡು ಸೊ ಚೆನ್ನಾಗಿ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೌಂಡಾಗಿ ಬೂಂದಿ ಚೆನ್ನಾಗಿ ಬಂದಿದೆ ಗೈಸ್. ಬೂಂದಿ ಎಲ್ಲ ರೆಡಿ. ನಾನು ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಗೈಸ್, ನೋಡ್ತಾ ಇರಿ.